ಒಂದು ಭಾಳ ದುಃಖ ಆಗುತ್ತೆ. ಅಂದರೆ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಯಾವ ರೀತಿ ಬಿದ್ದಿರ್ತವೆ. ಆಮೇಲೆ ಆ ಕೊಳವೆ ಬಾವಿ ಅಂತಂದರೆ ಅದರ ಡೆಪ್ತು ಮತ್ತು ವಿಡ್ತು ನಮ್ಗೆ ಗೊತ್ತಿದೆ. ಒಂದು ರೀತಿಯಲ್ಲಿ ಈಗ ಅವತ್ತು ಸುರಂಗ ಮಾರ್ಗ ಒಂದು ಉತ್ತರಾಖಂಡ್ನಲ್ಲಿ ಜಖಂಗೊಂಡಾಗ ಅಟ್ಲೀಸ್ಟ್ ಅಲ್ಲಿ ಬೇಕಾದಷ್ಟು ಜಾಗ ಇತ್ತು. ಹಾಗಾಗಿ ಒಳಗಿದ್ದವ್ರಿಗೇನು ಪ್ರಾಬ್ಲಮೇ ಆಗಲಿಲ್ಲ. ಅವರು ಬಹಳ ಆರಾಮಿದ್ರು. ಅವರಿಗೆ ಫುಡ್ ವ್ಯವಸ್ಥೆ ಇಲ್ಲ, ಹಾಗಲ್ಲ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಡೌನ್ವರ್ಡ್ ಬಿದ್ದಿರುವಂಥದ್ದು. ತೆಗೆದುತ್ತೆ 20 ಅಡಿ ಉದ್ದದ ಬೋರ್ವೆಲ್ಗೆ ಬಿದ್ದಂಥ ಮಗು. ಕೊಳವೆ ಮಗುವಿಗೆ ಆಕ್ಸಿಜನ್ ಪೂರೈಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಧಾರಣವಾಗಿ ಏನಾಗುತ್ತೆ, ಆ ಕೇಸಿಂಗ್ ಇದ್ದಾಗ ಅಷ್ಟು ಬೇಗ ಮಗು ಒಳಗೆ ಹೋಗೋದಿಲ್ಲ. ಸಮ್ಟೈಮ್ಸ್ ಎಲ್ಲಾದರೂ ಒಂದು ಮಿಡ್ಲಲ್ಲಿ ಸಿಕ್ಕಾಕೊಳ್ತದೆ. ಇದೇನು ಮಾಡ್ತಾರೆ, ಕೊಳವೆ ಬಾವಿ ಫೇಲ್ಯೂರ್ ಆದರೆ ಅದನ್ನು ಎತ್ತಿಸ್ಬಿಡ್ತಾರೆ. ಎತ್ತಿಸಿಬಿಟ್ಟ ನಂತರ ಅದು ಒಂದು ರೀತಿಯಲ್ಲಿ ಮತ್ತು ಭಾಳ ಅಗಲ ಆಗತ್ತೆ. ಅದನ್ನು ಹಾಗೆ ಬಿಟ್ಟು DCI ಭೂಪಾಲನ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. DC ಸರ್, ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಏನಾದರೂ ಬಚಾವಾಗುವ ಸಾಧ್ಯತೆ ಇದೆಯಾ ನಿಮ್ಮ ಪ್ರಕಾರ? ಹಲೋ, ನಾವು ಪ್ರಯತ್ನ ಮಾಡ್ತಾ ಇದೀವ್ರಿ. ಈಗ ಲೈಕ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್, ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸ್ ಎಲ್ಲರೂ ಇದ್ದಾರೆ, SDRF ಬರ್ತಾ ಇದ್ದಾರೆ. ಸೊ ಖಂಡಿತ ನಾವು ವಿಶ್ವಾಸದಿಂದ ಇದ್ದೀವಿ, ನಂಬಿಕೆಯಿಂದ ಇದ್ದೀವಿ. ಈಗ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು, ಈಗ ಏನಿದ್ರು ಕೂಡ ಮಣ್ಣನ್ನು ಅಗಿದೇ ತೆಗಿಬೇಕಂತೆ ಅಷ್ಟೇ, ಬೇರೆ ಯಾವುದೇ ಅವಕಾಶಗಳಿಲ್ಲ. ಇದ್ರೂ ಕೂಡ ಹೀಗೆ ಹಿಂದೆ ಒಂದು ರಾಬೋಟ್ ಥರ ಕಳಿಸಿಬಿಟ್ಟು ತೆಗೆಯುವಂಥದ್ದಾಗಿತ್ತು. ಅದಕ್ಕೆಲ್ಲ ಅವಕಾಶಗಳು ಇದೆಯಾ? ಹತ್ತಿರ ಇದೆಯಾ ಅಲ್ಲಿಂದ ಅಂತೇಳಿ ವಿಜಯಪುರದಿಂದ? ಟ್ರೈ ಮಾಡ್ತಾ ಇದೀವಿ. ಅವಕಾಶ ಇದ್ರೆ ಖಂಡಿತ ನಾವು ಮಾಡ್ತೀವಿ. ಯಾಕಂದ್ರೆ ಪರಿಸ್ಥಿತಿ ಈಗ ಲೈಕ್ ಇನ್ನೂ ತೀರಾ ಗಂಭೀರ ಆಗಿಲ್ಲ. 25 ಫೀಟ್ ಇರ್ಲಿ ಇದೆ ಮಗು. ಸೊ ಇನ್ನು ರೆಸ್ಕ್ಯೂ ಆಗೋಕ್ಕೆ ಸಾಕಷ್ಟು ಒಂದು ಹೋಪ್ಸ್ ಇದೆ ನಮಗೆ. ಆಕ್ಸಿಜನ್ ಪ್ರೊವೈಡ್ ಆಗಿದೆಯಾ ಸರ್? ಆಕ್ಸಿಜನ್ ಕೊಡ್ತಾ ಇದೀವಿ. ಇಲ್ಲಿ ಪೀಡಿಯಾಟ್ರಿಷಿಯನ್ ಮತ್ತು ಇದರ ಡಾಕ್ಟರ್ಸ್ ಕೂಡ ಇದ್ದಾರೆ. ಓಕೆ, ಡಾಕ್ಟರ್ಸು ಬಂದಿದ್ದಾರೆ ಸ್ಥಳಕ್ಕೆ? ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಈ ಹಿಂದೆ ಕೂಡ ಇಂಥ ಅನೇಕ ಘಟನಾವಳಿಗಳಾದಾಗ ನಾವು ಮೀಡಿಯಾದವರು ಕೂಡ ಅದನ್ನು ಅಲ್ಲಿಂದಲ್ಲಿಗೆ ಮುಚ್ಚಿ ಅಂತ ಕೆಲವು ಅಭಿಯಾನ ಮಾಡಿದ್ದು ತುಂಬ ಮುಚ್ಚಿತ್ತು. ಈಗಲೂ ಕೂಡ ಮತ್ತೆ ಒಂದು ಭಾಳ ಸ್ಟ್ರಿಕ್ಟಾಗಿ ಕೆಲವು ಆದೇಶಗಳನ್ನು ಕೊಡಬೇಕು ಸರ್. ಇದು ಕೆಲವರು ಹಂಗೆ ಬಿಟ್ಬಿಡ್ತಾರೆ, ಯೂಸ್ ಇಲ್ಲ ಅಂತಂದ್ರೆ ಹಂಗೆ ಬಿಟ್ಬಿಡ್ತಾರೆ. ಮಕ್ಕಳು ಸ್ವಂತ ಹೊಲದಲ್ಲಿಯೇ ಮಾಡಿ ಘಟನೆ. ಅವರು ತಾತ ಬೋರ್ವೆಲ್ ಕೋರಿದ್ದೆ ಇದು. ಮೇಲಿನ ಮೇಲೆ ಹೇಳಿನೂ ಕೂಡ ಇತರ ಒಬ್ಬರಿಬ್ಬರು ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಅದು ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೀವಿ. ನಾನು ಸ್ವಲ್ಪ ರೆಸ್ಕ್ಯೂ ಥ್ಯಾಂಕ್ ಯು. ಸ್ಥಳೀಯರು ಸೋಮನಾಥ್ ಬಡಿಗೇರ್ ಅನ್ನೋರು ಕರೆಯಲ್ಲಿದ್ದಾರೆ. ಸೋಮನಾಥ್ ಅವರೇ, ಇದು ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲೇ ಇದ್ದೀರಾ ನೀವು? ಜಸ್ಟ್ ಈ ಕಡೆ ಸೈಡಿಗೆ ಬಂದಿವಿ ಸರ್. ಹಾಂ ಸರ್. ಏನು ಕಂಡ್ರಿ ಅಲ್ಲಿಂದ ಏನಾಗ್ತಿದೆ ಅಲ್ಲಿ? ಯಾರೆಲ್ಲ ಬಂದಿದ್ದಾರೆ? 6 ಗಂಟೆ ಸ್ವಲ್ಪ ಆಯತ್ತಕ್ಕೆ ಬಿದ್ದಿದೆ ಸರ್ ಹುಡುಗ ಒಳಗಡೆ. ಹಾಂ ಸರ್, ಆಟ ಆಡಕ್ಕೆ ಹೋಗುವಾಗ ಆಯತ್ತಕ್ಕೆ ಒಳಗಡೆ ಬಿದ್ದೆ ಸರ್. ಓಕೆ, 2 ವರ್ಷದ ಮಗು ಅಲ್ಲ? ಹಾಂ, 2 ವರ್ಷದ ಮಗು. 10 ವೀಕ್ ಮುಗಿಕೊಂಡು ಸರ್. ಹಾಂ. ಈಗ ಯಾರೆಲ್ಲ ಬಂದಿದ್ದಾರೆ? ಪೊಲೀಸು, ಆಮೇಲೆ ಪೊಲೀಸ್ ಬಂದಿದೆ ಸರ್, ಅಗ್ನಿಶಾಮಕ ಬಂದಿದೆ, ಮತ್ತು ಆಂಬುಲೆನ್ಸ್ ಬಂದಿದೆ ಸರ್. ಮತ್ತು ಸ್ಥಳೀಯ ಪಂಚಾಯತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಹಿಡಿದು ಅಷ್ಟು ಮಂದಿ ಅಲ್ಲೇ ಅದಾರೆ ಸರ್ ಈ ಸದ್ಯ ಸ್ಥಳದಲ್ಲಿ. ಯಾರಲ್ಲಿ MLA? ಇಲ್ಲಿ MLA ಯಶವಂತರೇಗೌಡ ಪಾಟೀಲ್ ಸರ್ ಇಂಡಿ. ಓಕೆ, ಅವರ ಗಮನಕ್ಕೆ ಹೋಗಿದೆಯಾ ಇದು? ಇನ್ನೂ ಏನು ಗೊತ್ತಿಲ್ಲ ಸರ್ ನಮ್ಗೆ. ಇದು ಮಗು ಬಿದ್ದ ತಕ್ಷಣ ಸಂಬಂಧಪಟ್ಟ ಅಂದ್ರೆ ಯಾರಿಗೆ ಫೋನ್ ಮಾಡಿದ್ರಲ್ಲ? ಅಲ್ಲೇ ಅದು ಸ್ವಲ್ಪ ಹೊಲ್ದಾಗ ಅದ ಸರ್. ತೋಟದಲ್ಲಿ ಮಗ್ಗಲಿಕ್ಕೆ ತೋಟದವ್ರಿಗೆ ಗೊತ್ತಾಗಿ ಅವರೇ ಹೋಗಿದ್ದು ಸರ್ ಫಸ್ಟೇ. ಇದೇನ ಫ್ಯಾಮಿಲಿಯಲ್ಲಿ ಅಂದ್ರೆ ಆಲ್ರೆಡಿ ಈ ತರ ಕೊಳವೆ ಬಾವಿಗಳಿದ್ದಾಗ ಮಕ್ಕಳನ್ನ ಹೆಂಗ್ ಬಿಟ್ರಲ್ಲಿ? ಹಾಂ ಸರ್, ಅದು ಆಟ ಆಡಕ್ಕೆ ಹೋಗ್ಯ ಸರ್ ಮಗು. ಆಟ ಆಡಕ್ಕೆ ಹೋಗಿ ನೋಡಿಲ್ರಿ ಅವ್ರು. ಹೋಗೋದ್ರಾಗೆ ಒಮ್ಮೆ ಆಯತ್ತಕ್ಕೆ ಒಳಗೆ ಬಂದ. ಅಲ್ಲ ಸೋಮನಾಥ್ ಅವ್ರೆ, ಈಗ ಒಂದು ಓಪನ್ ಆ ಥರ ಇದ್ದಾಗ ಮಕ್ಕಳಿದ್ದಾಗ ಏನಾದರೂ ಒಂದು ಕಲ್ಲೋ ಬಂಡೆನೋ ಒಂದು ಅಡ್ಡ ಇಡೋದಲ್ವಾ ಈ ಥರ? ಅಲ್ಲೆಲ್ಲಿ ಬರೋದ್ರ ಸರ್, ಅಂದ್ರೆ ಆಯತ್ತಕ್ಕೆ ಬಿದ್ದ ಸರ್. ಅವರು ಹೋಗೋದ್ರಾಗೆ ಒಳಗೆ ಬಿದ್ದು ಬಿಡ್ತಾರೆ ಸರ್ ಮಗು. ಓಕೆ ಸೋಮನಾಥ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಭಾಳ ದುಃಖ ಆಗುತ್ತೆ, ಭಾಳ ಬೇಸರ ಆಗುತ್ತೆ. ಇಂಥ ಘಟನೆಗಳು ಸಂಭವಿಸಿದಾಗ ಜನ ಸೇರಿರ್ತಾರೆ ನಿಜ, ಆದರೆ ನಮಗೆ ಅವಕಾಶಗಳೇ ಇರೋದಿಲ್ಲ. ಈಗ ನಾನು ಮೊದಲೇ ಹೇಳಿದೆ, ನೀವು ಗುರುಗ್ರಹಕ್ಕೂ ಹೋಗ್ಬೋದು, ಬೇಕಿದ್ರೆ ಮಂಗಳ ಗ್ರಹಕ್ಕೂ ಹೋಗ್ಬೋದು, 500 ಕೋಟಿಯಲ್ಲಿ ಮಾಡಿಬಿಡ್ಬೋದು ಬೇಕಿದ್ರೆ. ಆದಂಥ ಇತಿಹಾಸ ಇದೆ. ಆದರೆ ನಿಮಗೆ ಒಂದು 100 ಫೀಟು ಭೂಮಿಯ ಆಳಕ್ಕೆ ಹೋಗೋದಿದೆಯಲ್ಲ, ಅದು ಮಂಗಳ ಗ್ರಹಕ್ಕೆ ಹೋಗೋದಕ್ಕಿಂತಲೂ ಭಾಳ ಕಠಿಣವಾಗಿರುವಂಥದ್ದು.
ಬಿದ್ದ 13 ತಿಂಗಳ ಮಗು ಸಾತ್ವಿಕ್, 13 ತಿಂಗಳು, ಅದು ಕೂಡ 2 ವರ್ಷ ಆಗಿಲ್ಲ. ಬೋರ್ವೆಲ್ ಅಲ್ಲ, ಈ 13 ತಿಂಗಳ ಮಗು ಅಲ್ಲಿಂದ ಓಡಾಡುವಾಗ ಏನು ಮಾಡಿದ್ರು ಅರ್ಥ ಆಗ್ತಾ ಇಲ್ಲ ನನಗೆ. 15-20 ಅಡಿ ಆಳದಲ್ಲಿ ಬಿದ್ದಿರುವಂಥ ಮಗು, ಆಕ್ಸಿಜನ್ ಸರಬರಾಜು ವ್ಯವಸ್ಥೆ ಅಧಿಕಾರಿಗಳು ಮಾಡಿದ್ದಾರೆ ಅಂತಾದರೆ 13 ತಿಂಗಳ ಮಗು ಹೆಂಗಿರ್ಬೋದು ರೀ? ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಕೊಳವೆ ಬಾವಿಗೆ ಬಿದ್ದ 13 ತಿಂಗಳ ಅಂದರೆ 1 ವರ್ಷ 1 ತಿಂಗಳ ಮಗು. ಭಾಳ ದೊಡ್ಡ ಹರಸಾಹಸವನ್ನೇ ಮಾಡಬೇಕಾಗತ್ತೆ. ಹರಸಾಹಸ ಮಾಡಿದರೂ ಕೂಡ ಇಲ್ಲಿ ತನಕ ಇಂಥ ಘಟನಾವಳಿಗಳ ಸಂದರ್ಭದಲ್ಲಿ ಅದೊಂದು ಯಶಸ್ವಿ ಕಾರ್ಯಾಚರಣೆ ಮಾಡೋದು ಬಹಳ ಕಷ್ಟ ಇದೆ. ಯಾಕಂದರೆ ನೀವು ಪಕ್ಕದಲ್ಲಿ JCB ತಗೊಂಬಂದರೂ ಕೂಡ 20 ಅಡಿ ಆಳವನ್ನು ಅಗಿಬೇಕು. ಆಮೇಲೆ ಒಂದೇ ಸ್ಟ್ರಚ್ಚಲ್ಲಿ ಮಣ್ಣು ತೆಗಿಯೋಕ್ಕಾಗಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಒಂದು 10x10 ಆಕಾರದಲ್ಲಾದರೂ ಮಣ್ಣು ತೆಗಿಬೇಕಾಗತ್ತೆ. ಅದಷ್ಟು ಸುಲಭ ಕೂಡ ಅಲ್ಲ. ಅಲ್ಲಿ ದೃಶ್ಯಾವಳಿ ಅದಲ್ಲದೆ ಕತ್ತಲಾಗ್ತಾ ಬರ್ತಾ ಇದೆ. ಮಗುವಿನ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ನಿರಂತರವಾಗಿ ಇದರ ಬಗ್ಗೆ ನಾವು ಕವರೇಜ್ ಮಾಡ್ತೀವಿ. ನಮ್ಮ ಪ್ರತಿನಿಧಿ ದಿವಿತ್ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ರೀಚ್ ಆಗ್ತಾರೆ. ಅದಾದ ನಂತರ ನಿರಂತರವಾಗಿ ಏನೆಲ್ಲ ರಕ್ಷಣಾ ಕಾರ್ಯಾಚರಣೆಗಳನ್ನು ಮಾಡಲಾಗುತ್ತೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇವಿಷ್ಟು ಈ ಕ್ಷಣದ ಸುದ್ದಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.